ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಕ್ತಗಂಟೆ ತಾಲೂಕು ಅಧ್ಯಕ್ಷ. ಇವತ್ತು ನನ್ನ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಕಗ್ಗೋಡು ಅವರು ಹಾಗೂ ನಮ್ಮ ಸಂತೋಷ್ ಕೋಪಳ್ಳಿ ಅವರು ಇದ್ದಾರೆ. ಇವರ ಜೊತೆ ಇವತ್ತು ನಾವು ಬಿಜಾಪುರಕ್ಕೆ ಬಂದಿದ್ವಿ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಗೆ. ಈ ಅಭಿವೃದ್ಧಿ ನಿಗಮ ಮಂಡಳಿ ನಮ್ಮಲ್ಲಿ ಸಾಕಷ್ಟು ಬಡವರಿಗೆ, ಆಮೇಲೆ ಆ ಕೊಳಚೆ ಪ್ರದೇಶ ಏನಾದ ಸ್ಲಮ್ ಬೋರ್ಡ್ ಅಂತಲ್ಲ, ಸ್ಲಮ್ ಬೋರ್ಡಲ್ಲಿ ಸಾಕಷ್ಟು ಜನರಿಗೆ ಮನೆ ಇಲ್ಲ. ಆ ಮನೆ ಇಲ್ಲರೂ ಸಾಕಷ್ಟು ನಾವು ಈಗಾಗಲೇ ಒಂದು 2-3 ಸಲ ಅಲ್ಲಿ ಇದ್ದಂಥ ಕೆಲವು ಬಡವರಿಗೆ ಏನಾಗಿದೆ ಅಂದರೆ ಅಲ್ಲಿ ಬಡವರಿಗೆ ಏನಾಗಿದೆ ಅಂತಂದ್ರೆ ಅಲ್ಲಿ ಮನೆಗಳ ಇಲ್ಲ ಸಲುವಾಗಿ ನಾವು ಕೈಲಿಂದ ಹಾಕಿ ಪಟ್ಟಿ ಎಬ್ಬಿಸಿ ಮನೆ ಕಟ್ಟಿಕೊಡುವಂತ ಒಂದು ವ್ಯವಸ್ಥೆ ಐತಿ. ಈ ವ್ಯವಸ್ಥೆ ಯಾಕೆ ಬಂದೈತಿ ಸರ್ಕಾರದಿಂದ, ಅವ್ರಿಗೆ ಏನು ಯೋಜನೆಗಳು ಅಂತ ಅಂದಾಗ ತಿಳ್ಕೊಂಡಾಗ ಈ ಕೊಳಗೇರಿ ಅಭಿವೃದ್ಧಿ ನಿಗಮದಿಂದ ಅವ್ರಿಗೆ ಮನೆಗಳು ಕಟ್ಟಿಕೊಡ್ತಾರೆ. ಬಡವರಿಗಾಗಿ ಕೊಳಗೇರಿ ಅಭಿವೃದ್ಧಿ ನಿಗಮ ಐತೆ ಅಂತೇಳಿ ಆಮೇಲೆ ಗೊತ್ತಾದ್ಮೇಲೆ ಎಲ್ಲ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದಾಗ ಈ ವಿಷಯ ಗೊತ್ತಾದ್ಮೇಲೆ ಕೊಳಗೇರಿ ಅಭಿವೃದ್ಧಿ ನಿಗಮಕ್ಕೆ ಬಂದಿದ್ವು. ಕೊಳಗೇರಿ ಅಭಿವೃದ್ಧಿ ನಿಗಮಕ್ಕೆ ಇದಕ್ಕಿಂತ ಮುಂಚೆ ನಾವು ಒಂದು 2 ಸಲ ಲೆಟರ್ ಕೊಟ್ಟಿದ್ದೀವಿ. ಆ ಲೆಟರ್ ಕೊಟ್ಟಿದ್ದಕ್ಕೆ ಅವ್ರು ಯಾವುದೇ ರೀತಿ ಸ್ಪಂದನೆ ಇಲ್ಲ. ಮತ್ತು ಇವ್ರು ಕೊಳಗೇರಿ ಅಭಿವೃದ್ಧಿ ನಿಗಮ ಹೆಂಗೈತೆ ಅಂದ್ರೆ ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ನಾಗ ಇರುವಂಥದ್ದು ಒಂದೇ ಒಂದು ಆಫೀಸ್ ಇದೆ. ಇಲ್ಲಿ ಆಫೀಸ್ದಿಂದನೇ ಇವ್ರು ಅಲ್ಲಿ ಒಂದು 100 ಕಿಲೋಮೀಟರ್, ನಮಗೆ ಈಗ ಸದ್ಯದ ಇಲ್ಲಿಂದ ಒಂದು 100 ಕಿಲೋಮೀಟರ್ ವ್ಯಾಪ್ತಿಯಿಂದ ಇಲ್ಲಿ ಬರ್ಬೇಕಾ ಅಂತ ಯಾರು ಬಡವರು ಬರ್ತಾರೆ ಇಲ್ಲಿ ಬಂದು ಅವ್ರಿಗೆ ಬಡವರು ಬಂದು ಇಂತಲ್ಲಿ ಬಂದ ಸೌಕರ್ಯ ಪಡೆಯುವಂಥದ್ದು ಅವ್ರಿಗೆ ಗೊತ್ತಿರಂಗಿಲ್ಲ. ಅವ್ರಿಗೆ ಯಾವುದೇ ಈ ಕೊಳಗೇರಿ ಅಭಿವೃದ್ಧಿ ನಿಗಮದಿಂದ ಅವ್ರಿಗೆ ಯಾವುದೇ ಮಾಹಿತಿ ಕೂಡ ನಾವು ಕೊಡಂಗಿಲ್ಲ. ಅವ್ರು ಈ ರೀತಿ ಐತಿ, ಈ ರೀತಿ ಸ್ಕೀಮ್ ಐತಿ, ಈ ರೀತಿ ಬಡವರಿಗಾಗಿ ಈ ರೀತಿ ಮನೆ ಕಟ್ಟಕ್ಕೆ ಈ ರೀತಿ ಅವಕಾಶ ಇರ್ತೈತಿ, ಮತ್ತು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಯಾವುದೇ ಮಾಹಿತಿಗಳು ಸಾಕಷ್ಟು ಜನರಿಗೆ ಗೊತ್ತೇನಿಲ್ಲ. ಅಂಥದ್ರೊಳಗೆ ಬಡವರು ಏನಾಕಾರೋ ತಮ್ಮ ಇದ್ದಂಥ ಮನೆಗಳೊಳಗೆ ಅಲ್ಲೇ ಒಂದು ಏನಾರ ಇದ್ದಂಥ ಮನೆಗಳನ್ನ ಕಟ್ಕೊಂಡ ಇರುವಂಥ ಪರಿಸ್ಥಿತಿ ಐತಿ. ಅದಕ್ಕೆ ಈ ವಿಷಯವಾಗಿ ನಾವು ಈಗ ಕೊಳಗೇರಿ ಅಭಿವೃದ್ಧಿ ನಿಗಮಕ್ಕೆ ಬಿಜಾಪುರಕ್ಕೆ ಬಂದಿದ್ದೀವಿ. ಅಲ್ಲಿ ಏನು ಸವಲತ್ತು ಐತಿ, ಆಮೇಲೆ ಕೊಳಗೇರಿ ಅಭಿವೃದ್ಧಿ ನಿಗಮಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಸಂಬಂಧಪಟ್ಟಂತ ಮೇಡಮ್ ಅದಾರು. ಮೇಡಮ್ ಕೇಳೋಣ. ಮೇಡಮ್ ರೀ, ಈಗ ಸದ್ಯದಾಗ ಇನ್ನೊಂದು ಸ್ವಲ್ಪ ಬರ್ರಿ ಮೇಲೆ ಬರ್ರಿ, ಆಫೀಸ್ಲಾಗಿಂದ ಬರ್ರಿ ಮೇಲೆ ಬರ್ರಿ. ಈಗ ಕೊಳಗೇರಿ ಅಭಿವೃದ್ಧಿ ನಿಗಮಕ್ಕೆ ಈಗ ಯಾವ್ದೋ ಅರ್ಜಿ ಕೊಡ್ಬೇಕಾದ್ರಿ, ಒಬ್ರು ಯಾರೋ ಬಡವರು ಏನೋ ಅವ್ರಿಗೆ ಮನಿ ಬೇಕಾಗಿತ್ತು, ಅವ್ರು ಅರ್ಜಿ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಮೇಡಮ್? ಡೈರೆಕ್ಟ್ ಆಫೀಸ್ ಬಂದು ಕೊಡ್ಬೇಕ್ರಿ. ಏನ್ ಡಾಕ್ಯುಮೆಂಟ್ಸ್ ಏನ್ ಬೇಕಾಗತ್ತೆ ಮೇಡಮ್? ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ, ಮತ್ತೆ ಈಗ ಮುಂಚಿತವಾಗಿ ಅವ್ರ ಏನ್ ಅಮೌಂಟ್ ತುಂಬಬೇಕನ್ರಿ ಮೇಡಮ್ ರೀ? ಎಷ್ಟು ಅಮೌಂಟ್ ತುಂಬಬೇಕ್ರಿ? 1 ಲಕ್ಷ ರೂಪಾಯಿ ಅಮೌಂಟ್ ತುಂಬಬೇಕಾ? 1 ಲಕ್ಷ ರೂಪಾಯಿ ಅಮೌಂಟ್ ತುಂಬಿದಾಗ ಎಷ್ಟು ಸ್ಯಾಂಕ್ಷನ್ ಆಗತ್ತೆ ರೀ ಮೇಡಮ್ ರೀ? ಈಗ ಮುಂಚಿತವಾಗಿ ಆಗಿದ್ದು ಹೇಳ್ರಿ, ಒಂದು ಮುಂಚಿತವಾಗಿ ಮನಿ ಆಗಿರ್ತಾರಲ್ಲ, ಮುಂಚಿತವಾಗಿ ಏನು ಎಷ್ಟು ಸ್ಯಾಂಕ್ಷನ್ ಆಗಿದೆ ಮೇಡಮ್ ಅವರು? ಇಲ್ಲ, ಮುಂಚಿತವಾಗಿ ಆಗಿರ್ತಾವ್ರಲ್ಲ. ಈ ಮುಂಚಿತವಾಗಿ ಮನಿ ಕೊಟ್ಟಿರಲ್ಲ, 2 ದಿವಸ ಮನಿ ಕೊಟ್ಟಾರೆ, ಈಗ ಸಾಕಷ್ಟು ಸ್ಯಾಂಕ್ಷನ್ ಆಗ್ಯಾವ್ರ. ಆ ಮನಿಗಳ ಬಗ್ಗೆ ಇದ್ದಂತ ಮಾಹಿತಿ ಬಗ್ಗೆ ಹೇಳಲ್ಲ. 1 ಲಕ್ಷ ಮಟ 1 ಲಕ್ಷ ರೂಪಾಯಿ ತುಂಬಬೇಕು. ಅವ್ರ ಮೆಟೀರಿಯಲ್ಸ್ ಕಟ್ಟು ಅವ್ರ ಕಟ್ಟಿ ಕೊಟ್ಟು ಬಿಡ್ತಾರೆ. 7 ಲಕ್ಷ ರೂಪಾಯಿ ಅಂದಾಜು 7 ಲಕ್ಷ ರೂಪಾಯಿ, 6 ಲಕ್ಷ ರೂಪಾಯಿ ಏನೋ ಐತ್ರಿ. 7 ಲಕ್ಷ ರೂಪಾಯಿ, 7 ಲಕ್ಷ. ಈ ಗೋಪುರ ಮನೆ ನೀವೇ ನಿರ್ಮಾಣ ಮಾಡಿಕೊಡ್ತಿರಲ್ಲ, ಅದು ಹೆಂಗ್ರಿ? ಅದೇ ಅಂದ್ರೆ ನಿಮ್ಮ ಜಾಗ ನಿಮ್ದು ಎಲ್ಲ ನೀವು ಅದಕ್ಕೆ ರೊಕ್ಕ ತುಂಬಿ ಅದು ಜಾಗನ ನಿಮ್ದು ಎಲ್ಲ ನಿಮ್ದು ತಯಾರಾಗಿರ್ತಾವ ಹೋಗಿದ್ರು. ಅವನ್ನ ನಮ್ಮ ಬಯೋಟಲ್ಲಿ ತಯಾರಾಗ್ಯಾವು. ಹಂಚಿಕೆನ ಯಾಕಾಗಿರ್ತಾವ? ಅವು ಕರೆಕ್ಟ್ ಕಾಮಗಾರಿಗಳು ಆಗ್ಯಾವ ಅನ್ನೋದು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಅದಕ್ಕೆ ಅದ್ರ ಬದಲು ವಿಸಿಟ್ ಮಾಡಿದಾಗ ಅವನು ಮಾಹಿತಿ ಕೇಳಿದ್ರು. ನನ್ನ ನಜರಲ್ಲಿ ಅರ್ಜಿಗಳು ಅವ್ರು ಅದ್ರ ಬದಲು ಮಾಹಿತಿ ಕೇಳಿದಾಗ ಸರಿಯಾಗಿ ಬಂದೇ ಇಲ್ಲ. ಅದು ಈಗಾಗಲೇ ಭಾಳ ಭ್ರಷ್ಟಾಚಾರ ಐತೆ ಅನ್ನೋದು ಈಗ ಕೆಲವೊಂದು ಏರಿಯಾದಾಗ ಮೊನ್ನೆ ನೋಡಿದ್ರು ನಾವು ಸಾಮಾಜಿಕ ಜಾಲತಾಣದಾಗ. ಅದಕ್ಕೆ ಪೂರ ಎಲ್ಲ ಬಿದ್ದು ಹೋಗಕ್ಕೆ ಬಂದವ. ಇನ್ನ ಹಸ್ತಾಂತರ ಬಿದ್ದು ಹೋಗ್ಬೇಕಾರೆ ಕೊಡ್ರಿ ಅಂತ ಮಂದಿ ಕೇಳತ್ತಾರೆ. ಬಿದ್ದು ಹೋಗಿದ್ದು ಪೈಲ್ ಕೊಡ್ರಿ. ಈಗ ನಾವು ದುರಸ್ತಿ ಮಾಡ್ಕೊತೀವಿ ಅಂತಂದ್ರೆ ಅದಕ್ಕೆ ಆಗಿಲ್ಲ. 3-4 ವರ್ಷ ಏನಾದ್ರೆ 3 ವರ್ಷ ಏನಾಗೈತೆ ರೀ ಎಷ್ಟು ಮಟ್ಟದ ನಾ ಕಟ್ಟಾಕತ್ತಿದ್ದು ನೋಡಿದ್ರು. ಅದಕ್ಕೆ ಅವ್ರನ್ನೂ ವಿಸಿಟ್ ನೋಡೇರಿ ನಾವು. ಈಗ ರಾಠೋಡ್ ಅವರು ನಾನು ನೋಡಕತ್ತ ಸುಮಾರು 3 ವರ್ಷ ಆಗ್ತದೆ. ಈಗ ಅದನ್ನು ಕೇಳಿ ಮತ್ತು ಮಹಾದಾಸ್ ಅವರು ಇಲ್ಲಿ ವರ್ಗಾವಣೆ ಆಗ್ಯಾರ ನಾವು ಕೇಳ್ಪಟ್ಟಿದ್ವಿ. ಮತ್ತು ಈಗ ಅವರು ಅದಾರ ಅನ್ನೋದು ಅದ. ಈಗ ನಾವು ಈ ಬೋರ್ಡ್ ನೋಡಿ ಗೊತ್ತಿನ ರಾಠೋಡ್ ಅವ್ರಲ್ಲ ಅಂತ ತಿಳ್ಕೊಂಡು
ಆದ ಕಾರಣ ದಯವಿಟ್ಟು ಮೇಡಮ್ ಅವ್ರಿಗೆ ಹೇಳ್ರಿ, ವಿಸಿಟ್ ಮಾಡಿಸ್ರಿ. ಇದೇನು ಈಗ ಕೇಳಕತ್ತಿರಲ್ಲ ಎಷ್ಟು ಪ್ಲ್ಯಾನ್ ತುಂಬಬೇಕು, ಏನು ರೊಕ್ಕ ತುಂಬಬೇಕು, ಜನರಿಗೆ ಗೊತ್ತಿಲ್ಲ. ಕೆಲವೊಬ್ರು ರೊಕ್ಕ ತೊಗೊಂಬಂದ್ರೆ ಎಲ್ಲಿ ತುಂಬ್ತಾರೆ, ಲೀಡರ್ಗಳಿಗೆ ಹೋಗಿ ರೊಕ್ಕ ಕೊಡೋದು, ಅವರಿಂದಿಷ್ಟು ರೊಕ್ಕ ತೊಗೊಳೋದು, ಹಿಂಗೆಲ್ಲ ವ್ಯವಸ್ಥೆ ಈಗ ಆಲ್ರೆಡಿ ಐತ್ರಿ. ಈಗ ಅಲ್ಲಿ ಕೆಲವೊಂದಿಷ್ಟು ಲೀಡರ್ಗಳು ಅದಾರೆ, ಒಂದು ಪಕ್ಷಗಳು ಸೀಮಿತ ಲೀಡರ್ಗಳು ಅದಾರೆ. ಅವ್ರ ಕೈಯಾಗ ರೊಕ್ಕ ಕೊಟ್ರೆ, ಅವ್ರ ಕೈಯಾಗ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮನೆ ಹಾಕೈತತ್ತೆ. ಮತ್ತು ನಾವೇನು ಮತ್ತು ಇಲ್ಲಿ ಸ್ಲಮ್ ಬೋರ್ಡ್ ಇಲ್ಲಿ ಆಫೀಸ್ ದೊಡ್ಡದು ಆಫೀಸ್ ಐತಿ, ಇಲ್ಲೆಲ್ಲ ಐತಿ. ಮತ್ತು ಅಲ್ಲಿ ನಮ್ಮಲ್ಲಿ ಒಂದು 600-700 ಮನೆ ಕೊಟ್ಟಾರೆ. 600-700 ರೂಪಾಯಿ ಮನೆ ಮ್ಯಾಗ ಕೊಟ್ಟಿದ್ದಾರೆ ನಮ್ಗೆ ಎಲ್ಲ. ಮತ್ತು ಅಲ್ಲಿ ಒಂದು ಹೆಂಗೆ ಅರ್ಜಿ ತೊಗೊಂಡ್ರೆ ಎಲ್ಲಿ ಕೂತು ಅಂದ್ರೆ ನಮ್ಗೆ ಒಂದು ಗೊತ್ತಿರ್ಬೇಕು. 600-700 ಮಂದಿ ಅರ್ಜಿ ತೊಗೋತಾರಂದ್ರೆ ಒಂದು ಎಲ್ಲರೂ ಒಂದು ನಿಗದಿತ ಸ್ಥಳ ಬೇಕಲ್ಲ, ಅದಕ್ಕೆ ಡಾಕ್ಯುಮೆಂಟ್ಸ್ ಮಾಡಿದ್ರೆ ಮಾಡಿದ್ರೆ ಮತ್ತು ಹೆಂಗೆ ತೊಗೊಂಡ್ರು ಹೆಂಗೆ ಹಂಚಿರೋ ಅದು ಸಾರ್ವಜನಿಕ ಗೊತ್ತಾಗಲ್ರಿ. ಮತ್ತು ಸಾಮಾನ್ಯ ಸಭೆಗಳನ್ನ ಆಗಬೇಕಾಯ್ತು ನೋಡ್ರಿ. ಇದು ಎಲ್ಲವನ್ನೂ ನಿಮ್ಗೆ ಗಮನಕ್ಕೆ ತರತ್ತೀವಿ. ಅರ್ಜಿ ಅಲ್ಲ ಬರಬೇಕ್ರಿ. ಅದ್ರ ಬದಲು ಮಾಡ್ತೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಕೊಡ್ತಾ ಇದ್ದೀವಿ. ಸಹಾಯಕ ಕಾರ್ಯನಿರ್ವಾಹಕರು ಅಭಿಯಂತರರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಉಪವಿಭಾಗ ವಿಜಯಪುರ. ಮಾನ್ಯರೇ, ವಿಷಯ ಕರ್ನಾಟಕ ಸರ್ಕಾರದ ಕೊಳಗೇರಿ ಯೋಜನೆಯ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸುತ್ತಿರುವ ಮನೆಗಳನ್ನು ಖುದ್ದಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಕುರಿತು. ಇದರ ಅರ್ಥ, ಇದಕ್ಕಿಂತ ಮುಂಚೆ ನಾವು ಕೊಟ್ಟಿದ್ದಂತ ಅರ್ಜಿಗಳನ್ನ ಅವರು ಎಷ್ಟು ಮನೆಗಳು ಕಟ್ಟಿಕೊಟ್ಟಾರೆ, ಈಗಾಗಲೇ 600-700 ಮನೆಗಳು ಕಟ್ಟಿಕೊಟ್ಟಾರೋ, ಆ 600-700 ಮನೆಗಳು ಕಟ್ಟಿಕೊಟ್ಟಂತ ಮನೆಗಳು ಅವು ವ್ಯವಸ್ಥಿತವಾಗಿ ಅವ್ರು ಯಾರಿಗೆ ಸೌಲಭ್ಯ ಸಿಗಬೇಕಾಯ್ತು ಅವು ಸೌಲಭ್ಯ ಸಿಕ್ಕವ್ರಿಗೆ ಅವು ಮನೆಗಳು ಸಿಕ್ಕಾವಿಲ್ಲ ಅಂತ ಹೇಳಿ ಬಂದ ಪರಿಶೀಲನೆ ಮಾಡಿರಂತ ಒಂದು ಅರ್ಜಿ ಕೊಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ಈ ಕೊಟ್ಟಂತ ಅರ್ಜಿಯ ಉಲ್ಲೇಖವನ್ನು ಇದೆ. ಮೇಲ್ಕಾಣಿಸಿ ವಿಷಯಕ್ಕೆ ಸಂಬಂಧಿಸಿದಂತೆ ರಪ್ಪಗಂಟೆ ಕೊಳಗೇರಿ ಪ್ರದೇಶದಲ್ಲಿ ಮೇಲ್ಕಾಣಿಸಿ ವಿಷಯಕ್ಕೆ ಉಲ್ಲೇಖ ಪ್ರತಿ 1 ಮತ್ತು 2 ಪ್ರಕಾರ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ಉಲ್ಲೇಖ ಪತ್ರದ ಸಂಬಂಧಿಸಿದಂತೆ ಕಾಮಗಾರಿಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ನಿಗದಿತ ಪರಿಶೀಲನಾ ಹಂತವನ್ನು ಖುದ್ದಾಗಿ ಸ್ಥಾನಿಕ ಪರಿಶೀಲನೆ ಮಾಡಿ ತಪ್ಪಿಸುತ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಮೇಡಮ್ ಅವರಿಗೆ. ಮೇಡಮ್ ಅವರು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ಈ ವಿಷಯ ಈ ಅರ್ಜಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ಇದಕ್ಕೆ ಮುಂಚಿತವಾಗಿ ಎಷ್ಟು ಸ್ಯಾಂಕ್ಷನ್ ಆಗಿರೋ ಮನಿ, ಆ ಮನಿ ಸ್ಯಾಂಕ್ಷನ್ ಆಗಿದ್ದು ಮನಿಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಇದ್ದಂತ ಮನಿಗಳು ಅವು ಯಾವ ಸೌಕರ್ಯ ಏನ್ ಪಡಿಬೇಕಾಗಿರ್ತದಲ್ಲ ಆ ಸೌಕರ್ಯ ಪಡೆಯೋರಿಗೆ ಅವು ಮನಿಗಳು ಸಿಕ್ಕಾವಿಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಂತ ಇದೊಂದು ಅರ್ಜಿ ಕೊಡ್ತಾ ಇದ್ದೀವಿ ಮೇಡಮ್ ಅವರಿಗೆ. ಫೋಟೋ ಹೊಡ್ರಿ ಒಂದು ಯಾರ